ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್. ನಾನು ಶರತ್ ಕುಮಾರ್. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಮಾರುಕಟ್ಟೆಯಲ್ಲಿ ವಿದೇಶಿ ಹಣ್ಣುಗಳು ತುಂಬಾ ಇದ್ದಾವೆ. ಕೆಲವೊಂದು ನಮಗೆ ಪರಿಚಯ ಇರುತ್ತೆ, ಕೆಲವೊಂದು ನಮಗೆ ಪರಿಚಯ ಇರೋದಿಲ್ಲ. ಹೆಚ್ಚಾಗಿ ನಾವು ಪರಿಚಯ ಇರೋದನ್ನೇ ತಂದು ತಿಂತೇವೆ, ಪರಿಚಯ ಇಲ್ಲದಿರೋದನ್ನು ಬಿಟ್ಟು ಬಿಡ್ತೇವೆ. ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ಹಣ್ಣಿಂದಾಗಲಿ ಅಥವಾ ಪ್ರತಿಯೊಂದು ಆಹಾರ ಪದಾರ್ಥಗಳಿಂದಾಗಲಿ ನಮ್ಮ ದೇಹಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಅಂತೂ ಇದ್ದೇ ಇದೆ. ವಿದೇಶದಿಂದ ನಮ್ಮ ಮಾರುಕಟ್ಟೆಗೆ ಬಂದಿರುವಂತಹ ಹಣ್ಣಿನ ಬಗ್ಗೆ ನಮಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ, ಹಾಗೆಯೇ ಅದರ ಪರಿಚಯ ನಮಗೆ ಇಲ್ಲದೆ ಇರೋದ್ರಿಂದ ನಾವು ಅದರ ಬಗ್ಗೆ ಗಮನನೇ ಕೊಡೋದಿಲ್ಲ. ನಾನಿವತ್ತು ನಿಮಗೆ ಇದೇ ರೀತಿ ಮಾರುಕಟ್ಟೆಗೆ ಬಂದಿರುವಂತಹ ಒಂದು ವಿದೇಶಿ ಹಣ್ಣನ್ನು ಪರಿಚಯ ಮಾಡ್ತೀನಿ. ಆ ಹಣ್ಣು ಯಾವುದಂತ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ನಮ್ಮ ವಿಡಿಯೋನ ಇದೇ ನೀವು ಮೊಟ್ಟ ಮೊದಲು ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ಈಗಾಗಲೇ ವಿದೇಶದ ಕೆಲವೊಂದು ಹಣ್ಣುಗಳ ಪರಿಚಯ ನೀವು ಮಾಡಿಸಿದ್ದೀನಿ. ಅದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ಸಹ ನಿಮ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತು ಕೂಡ ಒಂದು ವಿದೇಶಿ ಹಣ್ಣನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಈ ಹಣ್ಣನ್ನು ನೋಡಿದ್ರೆ ನಿಮಗೆ ಯಾವುದು ನೆನಪಾಗತ್ತೆ? ಸಾಮಾನ್ಯವಾಗಿ ಇದು ನೋಡಲಿಕ್ಕೆ ಒಂದು ಮುಸುಂಬಿ ಹಣ್ಣಿನ ರೀತಿಯಲ್ಲಿ ಕಾಣುತ್ತೆ. ಕಲ್ಲರ್ ಬಂದು ಮಾವಿನ ಹಣ್ಣಿನ ರೀತಿಯಲ್ಲಿ ಕಲ್ಲರ್ ಇದೆ. ಆದರೆ ಇಲ್ಲಿ ಬರುವಂಥ ಮುಸುಂಬಿ ಇನ್ನೂ ಸ್ವಲ್ಪ ಹಳದಿ ಬಣ್ಣದಲ್ಲಿರುತ್ತೆ. ಆದರೆ ಇದು ಒಂದು ಕೆಂಪು ಮತ್ತು ಹಳದಿ ಮಿಶ್ರಿತ ಬಣ್ಣದಲ್ಲಿರುವಂಥದ್ದು. ನಾನು ಎರಡು ತಗೊಂಬಂದೆ ತೋರಿಸ್ಬೇಕು ಅಂತ ಹೇಳಿ. ಹಾಗೆಯೇ ನಾನು ಕೂಡ ಇದರ ಟೇಸ್ಟ್ ನೋಡಬೇಕು ಅಂತ ಅಂದ್ಕೊಂಡೆ. ಅಂಗಡಿಯಲ್ಲಿತ್ತು, ನಾನು ಕೇಳಿದೆ ಇದು ಯಾವ ಹಣ್ಣು ಅಂತೇಳಿ. ಗ್ರೇಪ್ ಫ್ರೂಟ್ಸ್ ಅಂತ ಹೇಳಿದ್ರು. ಈ ಗ್ರೇಪ್ ಫ್ರೂಟ್ಸ್ ಅಂತಂದರೆ ನಾವು ನಮ್ಮ ಕನ್ನಡದಲ್ಲಿ ಚಕೋತ ಹಣ್ಣು ಅಂತ ಕರಿತೀವಿ. ಆದರೆ ಇದು ಚಕೋತ ರೀತಿಯಲ್ಲಿ ದೊಡ್ಡದಾದಂಥ ಹಣ್ಣಲ್ಲ, ತುಂಬ ಸಣ್ಣ ರೀತಿಯಲ್ಲಿರುವಂತಹ ಒಂದು ಹಣ್ಣು. ಇಷ್ಟು ಸಣ್ಣ ಹಣ್ಣಿನ ರುಚಿ ಹೇಗಿರುತ್ತೆ, ಇದು ಏನಿದೆ ನೋಡೋಣ ಅಂತೇಳಿ ನಾನು ತೊಗೊಂಬಂದೆ. ಹಾಗೆ ನಿಮ್ಗೆ ಸಹ ಇದನ್ನು ಪರಿಚಯ ಮಾಡೋಣ ಅಂತ ಹೇಳಿ. ಫಸ್ಟ್ ನಾನು ಇದನ್ನು ಕಟ್ ಮಾಡ್ತೀನಿ. ಒಳಗಡೆ ಯಾವ ಬಣ್ಣದಲ್ಲಿದೆ ಅಂತ ನೋಡೋಣ. ಸ್ಥಳೀಯವಾಗಿ ಸಿಗುವಂತಹ ಚಕೋತ ಹಣ್ಣಿನಲ್ಲಿ ಒಂಥರ ಮೆರೂನ್ ಬಣ್ಣದಲ್ಲಿ ಇರುತ್ತೆ ಒಳಗಡೆ ಹಣ್ಣು. ಬಟ್ ಇಷ್ಟು ಸಣ್ಣದಾಗಿರುವಂಥದ್ದು, ಇದರಲ್ಲಿ ಯಾವ ಕಲರ್ನ ಹಣ್ಣು ಒಳಗಡೆ ಇದ್ದಿರ್ಬೋದು, ಹಾಗೆಯೇ ಇದನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ಬೋದು ತಿಳಿಸ್ಕೊಡ್ತೀನಿ. ಬನ್ನಿ ಮೊದಲು ಇದನ್ನು ಕಟ್ ಮಾಡಿ ನೋಡೋಣ. ಸ್ನೇಹಿತರೆ, ಇದನ್ನೀಗ ನಾವು ಕಟ್ ಮಾಡೋಣ. ನೋಡಿ, ನಮಗೆ ನೋಡಲಿಕ್ಕೆ ಹೆಚ್ಚು ಕಮ್ಮಿ ಮುಸುಂಬಿ ಥರ ಕಾಣುತ್ತೆ. ವಾವ್, ಒಳಗಡೆ ನೋಡಿ, ನಾರ್ಮಲ್ ಆಗಿ ಬರುವಂತಹ ಚಕೋತಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೋಡಿ, ಇದರ ಕಲರ್ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ ಕಲರ್ ಇದರದ್ದು. ನಾರ್ಮಲ್ ಚಕೋತ ಕಲರ್ ಇಷ್ಟು ಬರೋದಿಲ್ಲ. ಹೀಗಿದೆ ನೋಡಿ. ನೋಡಿ, ಇದರ ಬೀಜ ಎಷ್ಟು ಸಣ್ಣದಿದೆ ನೋಡಿ. ನಾರ್ಮಲ್ ಆಗಿ ಬರುವಂತಹ ಚಕೋತದ ಬೀಜ ತುಂಬ ದೊಡ್ಡದಿರುತ್ತೆ, ಬಟ್ ಇದರ ಬೀಜ ತುಂಬ ಸಣ್ಣದಿದೆ. ನೀವು ನೋಡ್ಬೋದು ನೋಡಿ ಎಷ್ಟು ಸಣ್ಣದಿದೆ. ಹುಳಿ ಸಿಹಿಯ ರುಚಿಯನ್ನು ಹೊಂದಿರುವಂತಹ ಚಕೋತ ಹಣ್ಣು ಆರೋಗ್ಯದ ಮೇಲೆ ಉತ್ತಮ ಪರಿಣಾಮಗಳನ್ನು ಬೀರುತ್ತೆ. ಈ ಚಕೋತ ಹಣ್ಣು ಕೂಡ ನಿಂಬೆ ಹಣ್ಣು, ಕಿತ್ತಳೆಗಳಂತೆ ಸಿಟ್ರಸ್ ಹಣ್ಣುಗಳಲ್ಲಿ ಒಂದು. ನಾವು ಚಕೋತ ಹಣ್ಣಿನಲ್ಲಿ ಬಿಳಿ, ಹಳದಿ, ಗುಲಾಬಿ ಮತ್ತು ಕೆಂಪು ಬಣ್ಣಗಳಿಂದ ಕೂಡಿದಂಥ ವಿಧ ವಿಧ ರೀತಿಯ ಹಣ್ಣುಗಳನ್ನು ನೋಡಬಹುದು. ಈ ಪ್ರತಿಯೊಂದು ಹಣ್ಣು ಕೂಡ ರುಚಿಯಲ್ಲಿಯೂ ಸ್ವಲ್ಪ ಬದಲಾವಣೆಯನ್ನು ಹೊಂದಿರುತ್ತೆ. ಕೆಲವೊಂದು ಹಣ್ಣುಗಳು ಹುಳಿಯಾಗಿದ್ದರೆ ಕೆಲವೊಂದು ಸ್ವಲ್ಪ ಸಿಹಿಯಾಗಿರುತ್ತೆ, ಇನ್ನು ಕೆಲವೊಂದು ಸ್ವಲ್ಪ ಮಟ್ಟಿನ ಕಹಿಯ ರುಚಿಯನ್ನು ಸಹ ಹೊಂದಿರುತ್ತೆ. ಈ ಚಕೋತ ಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ಚರ್ಮವನ್ನು ಆರೋಗ್ಯವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಗ್ರೇಪ್ ಫ್ರೂಟ್ಸು ವಿಟಮಿನ್ಗಳು, ಖನಿಜಾಂಶಗಳು ಮುಂತಾದ ಪೋಷಕಾಂಶಗಳನ್ನು ತುಂಬಿದ್ದು ಕಡಿಮೆ ಕ್ಯಾಲರಿಯನ್ನು ಹೊಂದಿರುತ್ತೆ. ಈ ಹಣ್ಣುಗಳು ದೇಹದ ತೂಕವನ್ನು ಇಳಿಸುವಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿದ್ದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಮೂತ್ರನಾಳದ ಸೋಂಕನ್ನು ತಡೆಗಟ್ಟಲು ಸಹ ಸಹಾಯ ಮಾಡುತ್ತೆ. ಈ ಹಣ್ಣನ್ನು ನಿಯಮಿತವಾಗಿ ನಾವು ಸೇವನೆ ಮಾಡುವುದರಿಂದ ಪಾರ್ಶ್ವವಾಯು ಅಥವಾ ನಾವೇನು ಸ್ಟ್ರೋಕ್ ಅಂತೀವಲ್ಲ, ಇದರ ಅಪಾಯ ಬಹಳ ಕಡಿಮೆ ಇರುತ್ತೆ. ಈ ಹಣ್ಣು ವಿಟಮಿನ್ ಸಿ, ಪೊಟ್ಯಾಷಿಯಂ, ಲೈಕೋಪಿನ್ ಮತ್ತು ಆಹಾರ ಫೈಬರ್ಗಳನ್ನು ಹೊಂದಿರೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಜೊತೆಗೆ ರಕ್ತದ ಹರಿವನ್ನು ಸುಧಾರಿಸುತ್ತೆ. ಹಾಗೆಯೇ ರಕ್ತದ ಒತ್ತಡವನ್ನು ಸಹ ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಯಾರ ದೇಹದಲ್ಲಿ ಕೊಬ್ಬಿನಂಶ ಜಾಸ್ತಿ ಇದೆಯೋ ಅಂಥವರು ಈ ಹಣ್ಣನ್ನು ತಿನ್ನೋದ್ರಿಂದ ನೈಸರ್ಗಿಕವಾಗಿ ಕೊಬ್ಬನ್ನು ಕರಗಿಸಬಹುದು. ಇದಕ್ಕೆ ಕಾರಣ ಈ ಹಣ್ಣಿನಲ್ಲಿರುವಂತಹ ಅತ್ಯಧಿಕ ನಾರಿನಾಂಶ. ನಾರಿನಾಂಶ ಇರುವಂತಹ ಯಾವುದೇ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಇದರಿಂದ ಸಾಮಾನ್ಯವಾಗಿ ದೇಹದ ತೂಕ ಕಡಿಮೆ ಆಗಲಿಕ್ಕೂ ಸಹಾಯ ಮಾಡುತ್ತೆ. ಇನ್ನು ವಾತಾವರಣದ ಕಲುಷಿತದಿಂದಾಗಿ
ಹಲವರಿಗೆ ಕಾಡುವಂಥದ್ದು ಅಂತಂದರೆ ಅಸ್ತಮ. ಈ ಅಸ್ತಮ ಇರುವಂಥವರು ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಅಸ್ತಮ ತುಂಬ ಬೇಗನೆ ಗುಣವಾಗಲಿಕ್ಕೆ ಅಥವಾ ಕಂಟ್ರೋಲ್ಗೆ ಬರಲಿಕ್ಕೆ ಸಹಾಯ ಮಾಡುತ್ತೆ. ಕೆಲವೊಂದು ಅಧ್ಯಯನಗಳ ಪ್ರಕಾರ ಈ ಚಕೋತ ಹಣ್ಣನ್ನು ತಿನ್ನೋದ್ರಿಂದ ಮೂತ್ರಪಿಂಡದಲ್ಲಿ ಉಂಟಾಗುವಂತಹ ಕಲ್ಲುಗಳ ಅಪಾಯ ಕಡಿಮೆ ಮಾಡ್ಬೋದು ಅಂತ ಹೇಳಲಾಗತ್ತೆ. ಇನ್ನು ಬೇಸಿಗೆ ಸಮಯದಲ್ಲಿ ನಾವು ಹೆಚ್ಚಾಗಿ ಓಡಾಡೋದ್ರಿಂದ ನಮ್ಮ ದೇಹ ಡಿಹೈಡ್ರೇಟ್ ಆಗುತ್ತೆ. ಅಂಥ ಸಮಯದಲ್ಲಿ ಈ ಒಂದು ಹಣ್ಣನ್ನು ನಾವು ತಿನ್ನೋದ್ರಿಂದ ಅಥವಾ ಈ ಹಣ್ಣಿನ ಜ್ಯೂಸನ್ನು ಮಾಡಿ ನಾವು ಕುಡಿಯೋದ್ರಿಂದ ನಮ್ಮ ದೇಹ ನಿಶಕ್ತಿಗೊಳಗಾಗದೆ ಶಕ್ತಿಯುತವಾಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಪ್ರತಿಯೊಬ್ಬರ ದೇಹವು ಆರೋಗ್ಯವಾಗಿ ಸದೃಢವಾಗಿರಲಿಕ್ಕೆ ನಮ್ಮ ದೇಹದಲ್ಲಿರುವಂತಹ ಸ್ನಾಯುವಿನ ಆರೋಗ್ಯ ತುಂಬಾ ಮುಖ್ಯ. ಈ ಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಸ್ನಾಯುವಿನ ಆರೋಗ್ಯವನ್ನು ಕಾಪಾಡಿ ಸದೃಢವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಹಾಗೆಯೇ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಚಕೋತ ಹಣ್ಣು ನಮ್ಮ ದೇಹದ ಆರೋಗ್ಯಕ್ಕೆ ಬಹಳನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ಅಂದರೆ ಸೈಡ್ ಎಫೆಕ್ಟ್ಗಳನ್ನು ಸಹ ಇದು ನೀಡುತ್ತೆ. ನೀವು ಈಗಾಗಲೇ ರೆಗ್ಯುಲರ್ ಆಗಿ ಏನಾದರೂ ಒಂದು ಮೆಡಿಷನ್ನ ಸೇವನೆ ಮಾಡ್ತಾ ಇದ್ದರೆ ನೀವು ನಿಮ್ಮ ಡಾಕ್ಟರ್ನ ಸಲಹೆ ಪಡೆದು ಈ ಚಕೋತವನ್ನು ಸೇವನೆ ಮಾಡೋದು ಬಹಳ ಉತ್ತಮ. ಯಾಕಂತಂದರೆ ನೀವು ಸೇವಿಸುವಂತಹ ಔಷಧಿಯ ಪರಿಣಾಮವನ್ನು ಇದು ಕಡಿಮೆ ಮಾಡುತ್ತೆ. ನೀವು ಯಾವುದೇ ಒಂದು ಆಹಾರ ಪದಾರ್ಥ ಆಗಲಿ ಅಥವಾ ಒಂದು ಹಣ್ಣು ಹಂಪಲಾಗಲಿ ಅದನ್ನು ನೀವು ಆರೋಗ್ಯ ದೃಷ್ಟಿಯಿಂದ ಒಂದು ಪರ್ಟಿಕ್ಯುಲರ್ ಆರೋಗ್ಯ ಸಮಸ್ಯೆಗೆ ಸೇವನೆ ಮಾಡ್ತೀನಿ ಅನ್ನೋದಾದರೆ ದಯವಿಟ್ಟು ನಿಮ್ಮ ಹತ್ತಿರದ ಅಥವಾ ನಿಮ್ಮ ಡಾಕ್ಟರ್ನ ಸಲಹೆ ಪಡೆಯೋದು ಬಹಳ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ಈ ಗ್ರೇಪ್ ಫ್ರೂಟ್ಸು ಪರ್ಟಿಕ್ಯುಲರ್ ಆಗಿ ಯಾವ ದೇಶದ ಅಂತ ಹೇಳಿ ಗೊತ್ತಿಲ್ಲ. ಯಾಕಂತಂದರೆ ನಮ್ಮ ದೇಶ ಬಿಟ್ಟು ಇನ್ನೂ 9 ದೇಶಗಳು ಹೆಚ್ಚಾಗಿ ಈ ಗ್ರೇಪ್ ಫ್ರೂಟ್ಸ್ ಅಥವಾ ಚಕೋತ ಹಣ್ಣನ್ನು ಬೆಳೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ಅಮೇರಿಕಾ, ಚೀನಾ, ಸಿರಿಯಾ, ಇಸ್ರೇಲ್ ಹೀಗೆ ಬೇರೆ ಬೇರೆ ದೇಶಗಳಿವೆ. ಆದರೆ ಈ ಹಣ್ಣು ಒಂದು ಯಾವ ದೇಶದ್ದು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ನಾವು ಅಂಗಡಿಯವರಿಗೆ ಕೇಳಿದಾಗ ಹೊರದೇಶದ ಹಣ್ಣು ಅಂತೇಳಿ ಅವ್ರಿಗೆ ಸಹ ಗೊತ್ತಿರೋದಿಲ್ಲ. ಯಾಕಂದರೆ ಪ್ರಪಂಚದ ನಾನಾ ಕಡೆಯಿಂದ ಇವಾಗ ಬರುತ್ತೆ ಮಾರುಕಟ್ಟೆಗೆ. ಹಾಗಾಗಿ ಪರ್ಟಿಕ್ಯುಲರ್ ಎಲ್ಲಿದು ಹಣ್ಣು ಅಂತ ಹೇಳೋದು ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ. ಹಾಗೆಯೇ ನಮಗೂ ಸಹ ಇದು ಹೊಸದಾಗಿರೋದ್ರಿಂದ ನನಗೂ ಸಹ ಗೊತ್ತಿಲ್ಲ. ಒಂದು ವೇಳೆ ಈ ಹಣ್ಣು ಯಾವ ದೇಶದ್ದು ಅಂತ ಹೇಳಿ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಈ ಗ್ರೇಪ್ ಫ್ರೂಟ್ಸ್ ಅಥವಾ ಚಕೋತ ಹಣ್ಣಿನ ಸಣ್ಣ ಮಾಹಿತಿಯಾಗಿತ್ತು, ಹಾಗೆ ಹಣ್ಣಿನ ಪರಿಚಯವಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಇದೆ ಒಂದು ಲೈಕ್ ಕೊಡಿ, ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಇದೇ ರೀತಿಯ ವಿದೇಶಿ ಹಣ್ಣುಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ, ಹಾಗೆಯೇ ಅದ್ರ ಬಗ್ಗೆ ಮಾಹಿತಿನ ಸಹ ಕೊಡ್ತಾ ಇರ್ತೀನಿ. ಎನಿವೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ಕಾರ.